ಅಷ್ಟೇ ಹೇಳಿ ಸರ್, ಎರಡನೇದು ಬೇಡ. ಓಕೆ. ಮನೆಯೊಳಗೆ ಬಾರೋ ಅಯ್ಯಪ್ಪ. ಇಲ್ಲ, ಅದು ಮನೆಯೊಳಗೆ ಬಾರೋ ಅಯ್ಯಪ್ಪ. 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 ನಾಡಲ್ಲಿ ನಿಲ್ಲು ಅಯ್ಯಪ್ಪ. ಅದು ಸರ್, ಅಯ್ಯಪ್ಪ ಅಯ್ಯಪ್ಪ. ಮನೆಯೊಳಗೆ ಬಾರೋ ಅಯ್ಯಪ್ಪ. ನಾಡಲ್ಲಿ ನಿಲ್ಲು. ನಾಡಲ್ಲಿ ನಿಲ್ಲು. ನಾಡಲಿ ನಿಲ್ಲು ಅಯ್ಯಪ್ಪ. ಬೆಡಮಲೆ ಏರುತ್ತೀನಿ ಅಂದನಪ್ಪ. ಬೆಡಮಲೆ ಏರುತ್ತೀನಿ. ಕಂದನಾದರೂ ಕೊಂದ ಇವನು ಅಸುರೇ ಮಹಿಷಿಯನ್ನ. ಹುಲಿಯ ಹಾಲನ್ನು ತರುವೆನೆಂದು ತಂದ ಹುಲಿಗಳ ಹಿಂಡನ್ನ. ಮನೆಯೊಳಗೆ ಬಾರೋ ಅಯ್ಯಪ್ಪ. ಕಪ್ಪು ವಸ್ತ್ರ ಧರಿಸೋದು ಯಾಕೆ ಗೊತ್ತಾ? ಧರಿಸೋದು ಯಾಕೆ ಗೊತ್ತಾ? ನಾವಲ್ಲ ವೈಟೆಲ್ಲ ಹೋಗೋದು ನಾವು. ಅಲ್ಲಿ ಮಾಮೂಲಿ ಬಿಡ್ತಾರೆ ಎಷ್ಟಾಗಿರೋ ಶುಭ್ರಬಸ್ತ ತಾನೆ. ಕಪ್ಪು ಯಾಕೆ ಅಂತ ನಾನು ಹೇಳಿದ ನನಗೆ ಗೊತ್ತಿರೋ ಪ್ರಕಾರ, ಕಪ್ಪು ನೋಡಿದ್ರೆ ಈಗ ಲೇಡೀಸ್ ಅಲ್ಲ, ಅದೇನಕ್ಕಂದ್ರೆ ಆಪೋಸಿಟ್ ಅಲ್ಲಿ ಇರೋರಿಗೆ ಅವೇರ್ನೆಸ್ ಅಷ್ಟೇ, ನಾವು ಮಡಿಲಿದ್ದೀವಿ ಅನ್ನೋದು ಗೊತ್ತಾಗತ್ತೆ. ಅದು ಒಂದು ಡಿಗ್ಲಾಮರೈಸ್ ಕಪ್ಪು ಅನ್ನೋದು. ಆಮೇಲೆ ಅಲ್ಲಿ ಚಪ್ಪಲಿ ಇಲ್ಲ ಅನ್ನೋದು ಏನಕ್ಕೆಂದ್ರೆ ಬೆಟ್ಟದ ಮೇಲೆ ಹತ್ಬೇಕಾದ್ರೆ ಚಪ್ಪಲಿ ಎಲ್ಲ ಹಾಕೊಂಡು ನೋಡೋಕ್ಕಾಗಲ್ಲ. ತಣ್ಣೀರು ಏನಕ್ಕೆಂದ್ರೆ ಅಲ್ಲಿ ಬಿಸಿನೀರು ಸಿಗಲ್ಲ, ಆಮೇಲೆ ಊಟ ಸಿಗಲ್ಲ ಅಲ್ಲಿ. ಅದಕ್ಕೆ ಒಂದು ಹೊತ್ತು ಉಪವಾಸ ಎಲ್ಲ ಇಲ್ಲಿ ಸೈಂಟಿಫಿಕಲ್ಲಿ ಪ್ರಿಪೇರ್ ಮಾಡೋದು ನೋಡ್ರಿ. ಅಲ್ಲ, ಇರುಮುಡಿನೂ ಅಷ್ಟೇ, ಮೇಲೆ ಹೋದ್ರೆ ಬ್ಯಾಲೆನ್ಸಿಂಗ್ ಅಲ್ಲಿ. ಹೌದು, ಈಗಿರೋ ಮಲೆ ಹತ್ಬೇಕಾದ್ರೆ ಅದಿಟ್ರೆ ನಿಮ್ಗೆ ಬ್ಯಾಲೆನ್ಸ್ ಸಿಗುತ್ತೆ. ಎಲ್ಲ ಸೈಂಟಿಫಿಕ್ ರೀಸನ್. ಅದ್ರ ಮೇಲೆ ಕೈ ಹಿಂಗೆ ಇಟ್ಕೊಂಡು ಹತ್ತೋಕೆ ಸಾಧ್ಯ. ನೀವು ಅದು ಇಲ್ಲದೆ ಇದ್ರೆ ಹಿಂಗೆ ಬಿದ್ದಂಗೆ ಹೋಗ್ತೀವಿ. ಆಮೇಲೆ ಇನ್ನೊಂದಂದ್ರೆ ಎದುರುಗಡೆ ಕಾಣೋದಿಲ್ಲ ಅಲ್ಲ, ಎತ್ತರ ಇದ್ದದ್ದು ಕಾಣೋದಿಲ್ಲ. ಇದು ಅಂದರೆ ಅಯ್ಯೋ ಇಷ್ಟು ಇದೆಯಾ ಅಂತ ಇದು ಅಪ್ಪು ನೋಡಿದ್ರೆ ಅರ್ಥಕ್ಕಾಗಲ್ಲ. ಅದಕ್ಕೆ ಅದು ಕಾಣಬಾರ್ದು ಅಂತ. ಆಮೇಲೆ ಅಯ್ಯಪ್ಪ ಅಂತ ರೀಸನ್ ಏನ್ ಗೊತ್ತಾ? ಹತ್ಬೇಕಾರೆ ಅಯ್ಯೋ ಅಯ್ಯೋ ಅಂತೀವಲ್ಲ, ಅದೇ ಅಯ್ಯಪ್ಪ. ಹೌದು, ಅಯ್ಯಪ್ಪ ಅಯ್ಯ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಅಂದ್ರೆ ಇನ್ನೂ ಸ್ವಲ್ಪ ದೂರ, ಇನ್ನೂ ಸ್ವಲ್ಪ ದೂರ ಅಂತ. ರಾಜ್ಕುಮಾರ್ ಈ ಕಾಡಿಗೆ ಕೇಳಿ ಬಂದೆ ಸ್ವಾಮಿ. ಅಸಾಧ್ಯವ ಸಾಧಿಸಲು ಒಂದು ಪ್ರೇರಣೆ. ಕಂದನಾದರೂ ಕೊಂದ ಇವನು ಅಸುರೇ ಮಹಿಷಿಯನ್ನ. ಹುಲಿಯ ಹಾಲನ್ನು ತರುವೆನೆಂದು ತಂದ ಹುಲಿಗಳ ಹಿಂಡನ್ನ. ಮನೆಯೊಳಗೆ ಬಾರೋ ಅಯ್ಯಪ್ಪ. ಪಟ್ಟಕ್ಕೆ ಬಾರೋ ಅಯ್ಯಪ್ಪ. ರಾಜ್ಯವೇ ಬೇಡ ಅಂದನಪ್ಪ. ಮದುಮಗನಾಗು ಅಯ್ಯಪ್ಪ. ಬೇಡ ಬ್ರಹ್ಮಚಾರಿ ನಾನು ಅಂದನಪ್ಪ. ಗಂಧ ಧರಿಸಿ ಬರಿಗಾಲಲ್ಲಿ ನಡೆಯಬೇಕು. ಬಿದಿರು ಚಾಪೆಲಿ ಮಲಗಬೇಕು. ಸುಖವ ಬಯಸೋ ಮನಸ್ಸು ಚಪಲವ ಬಿಡಲೇಬೇಕು. ದಿನಚರಿಯಲ್ಲಿ ಶಿಸ್ತಿರಬೇಕು. ಸ್ವಾಮಿ ಎನ್ನುತ್ತ
ನಿಲ್ಲು ಅಯ್ಯಪ್ಪ ಬೆಡಕಾಡೆ ವಾಸಿ ಎಂದನಪ್ಪ. ಇಡೀ ಏನು ಮಾಡೋರು ಹಿಡಿಬೇಕು. ನೀನು ಕೂತಿದ್ದೀನಿ ಸಿಂಗರ್ ಫುಲ್ ನಿದ್ದೆ ಸರ್. ಇದರಲ್ಲಿ ಮಾಡೋಣ ಅಂತ ಹೇಳಂದ್ರೆ ಅಂತ ಒದರ್ಕೊಂಡು ಎದ್ಬಿಟ್ಟು ಮುಖ ತೊಳ್ಕೊಂಬಂದು ಇಬ್ಬರು ತಿಕ್ಕಟ್ಟು ಹೊಡೆದು ಒಂದು ಸೊಂಟಕ್ಕೆ ವಸ್ತ್ರ ಕಟ್ಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಡೋರು. ಯಾರು ಕೈಲಾಶ್ ಮೂರ್ತಿ ಅಂತ ಸರ್, ಮಾದೇಶ್ವರ ಬೆಟ್ಟ ತಪ್ಪಲ್ದಲ್ಲಿರೋರು. ನಾನು ಮಾಡ್ಬಿಟ್ಟ ಹಾಂ ಅದೇ ಬೇಸ್ಮೆಂಟ್ ಮಾಡ್ತೀನಿ. ಕಪ್ಪು ವಸ್ತ್ರ ಧರಿಸೋದು ಯಾಕೆ ಗೊತ್ತು, ಅದ್ ನಾವು ಹೇಳೋದಲ್ಲ. ಶಬರಿಗಿರಿಯನ್ನು ಏರಿ ಸಾರಿದನು ಸ್ವಾಮಿ 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 ಶರಣಮಯ್ಯಪ್ಪ ಓಕೆ ಸ್ವಾಮಿ 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 ಶರಣಮಯ್ಯಪ್ಪ. ಇಲ್ಲಿವರೆಗೂ ಡಿ ಟಿ ಮಾಡೋಣ. AC ರನ್ನಿಂಗ್ ಇದೆ. ಹಾಂ ಪರಲ್ಲ. ಸ್ವಾಮಿ 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 ಶರಣಮಯ್ಯಪ್ಪ. ಸಾಕಲ್ಲ ಎರಡು ಟ್ರಕ್ಕು. ಸ್ವಾಮಿ 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 ಶರಣಮಯ್ಯಪ್ಪ. ಸಾಕಲ್ಲ. ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ. ಹಿಂದೆ ಒಂಚೂರು ಇದು ಬೇಕು ಕಾರ್ಡು. ಬೇಡ ಮಲೆ ಏರುತ್ತೀನಿ ಅಂದನಪ್ಪ, ಬೇಡ ಮಲೆ ಏರುತ್ತೀನಿ ಅಂದನಪ್ಪ, ಬೇಡ ಕಾಡೆ ವಾಸಿ ಅಂದನಪ್ಪ. ಬೇಡ ಮಲೆ ಏರುತ್ತೀನಿ ಅಂದನಪ್ಪ, ಬೇಡ ಕಾಡೆ ವಾಸಿ ಅಂದನಪ್ಪ. ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣ.
ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ 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 ರಾಜ್ಯವೇ ಬೇಡ ರಾಜ್ಯವೇ ಬೇಡ ಅಂದನು. ರಾಜ್ಯವೇ ಬೇಡ ಅಂದನಪ್ಪ ಬೇಡ ಬ್ರಹ್ಮಚಾರಿ ನಾನು ಸರ್ ಹೇಳಿ ಸರ್ ಅದು ಬೇಡ ಬ್ರಹ್ಮಚಾರಿ ನಾನು ಅಂದನಪ್ಪ ಬ್ರಹ್ಮಚಾರಿ ರಾಜ್ಯವೇ ಬೇಡ ಅಂದನಪ್ಪ ನೋಡಿ ರಾಜ್ಯವೇ ಬೇಡ ಅಂದನ ರಾಜ್ಯವೇ ಬೇಡ ಅಂದನಪ್ಪ ಬೇಡ ಬ್ರಹ್ಮಚಾರಿ ನಾನು ಅಂದನಪ್ಪ ರಾಜ್ಯವೇ ಬೇಡ ಅಂದನಪ್ಪ ಬೇಡ ಬ್ರಹ್ಮಚಾರಿ ನಾನು ಅಂದನಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಆ ಶರಣಮಯ್ಯಪ್ಪ ತೊಗೊಂಡ್ರೆ ಚೆನ್ನಾಗಿರುತ್ತೆ ಎಂಡಲ್ಲಿ ಎಲ್ಲರೂ ಏನು ಎಲ್ಲರೂ ಸೇರ್ಕೊಂಡ್ರೆ ಶರಣಮಯ್ಯಪ್ಪ ಲಾಸ್ಟ್ ಅಂತ ಕೂಗಪ್ಪ ಲಾಸ್ಟ್ ಕೂಗಪ್ಪ ಕೂದ್ರೆ ಎಲ್ಲರೂ ಒಂಚೂರು ಎಳಿಬೇಕು ಅಲ್ಲೇ ಅಲ್ಲೇ ಸ್ವಾಮಿಯೇ ಶರಣಮಯ್ಯಪ್ಪ ಅದೇ ಅಲ್ಲಿಂದ ಹೇಳಿದ್ರೆ ಚೆನ್ನಾಗಿರುತ್ತೆ ಅಷ್ಟು ಚಿಕ್ಕದಾಗಿತ್ತು ಶರಣ